ಸರ್, ಏನು ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ರೀತಿ ವಾದ ಮಾಡದೇ ಸೋತಿರುವಂಥ ರಾಜ್ಯ ಸರ್ಕಾರಕ್ಕೆ ಮೊದಲನೇದಾಗಿ ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ. ಇವತ್ತು ಮಣ್ಣು ತಿಂದು ಏಕೆ ಪ್ರತಿಭಟನೆ ಮಾಡಿದ್ರು ಅಂತಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಮ್ಮ ಮಂಡ್ಯ DC ಮತ್ತು SP ಅವರ ನೇರ ಪ್ರಸಾರದಲ್ಲಿ ಒಂದು ಕಿವಿ ಮಾತು ಹೇಳ್ತಾರೆ. ಮಂಡ್ಯದಲ್ಲಿ ಬೂಟಾಟಿಕೆಗೆ ಕೆಲವರು ಮೀಡಿಯಾಗೆ ಬರೋಕ್ಕೆ, ಪೇಪರಲ್ಲಿ ಬರೋಕ್ಕೆ ಹೋರಾಟ ಮಾಡ್ತಾರೆ ಅಂತ ಹೇಳ್ತಾರೆ. ಸ್ವಾಮಿ, ಈ ರಾಜ್ಯದ ಮುಖ್ಯಮಂತ್ರಿಗಳೇ, ಇವತ್ತು ನಾವು ಮಂಡ್ಯ ಜಿಲ್ಲೆಯನ್ನು ಅಷ್ಟೊಂದು ಸರಳವಾಗಿ ಪರಿಗಣಿಸಬೇಡಿ, ಹೋರಾಟಗಾರನ ಸರಳವಾಗಿ ಪರಿಗಣಿಸಬೇಡಿ. ಇವತ್ತು ನಾವು ನೋಡಿ, ಇವತ್ತು ಜೀವಂತ ರೈತರ ಬಾಯಿಗೆ ಮಣ್ಣಾಗ್ತಾ ಇದ್ದೀರಿ, ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದೀರಿ, ಈ ಕಡೆ ತೊಟ್ಲನ್ನು ತೂಗ್ತಿದ್ದೀರಿ, ಮಗನೂ ಚಿಕ್ಕುವಂಥ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ಇವತ್ತು ಮಂಡ್ಯದಲ್ಲಿ ಏನು ಡಿ ಕೆ ಶಿವಕುಮಾರ್ ಹೇಳಿದ್ರು, ಬೂಟಾಟಿಕೆಲ್ಲ ಸ್ವಾಮಿ, ನಿಜವಾಗ್ಲೂ 10-12 ಕ್ಯಾಮ್ರಾ ಮುಂದೆ ನಾವೆಲ್ಲ ರೈತರು ಮಣ್ಣು ತಿಂದು ತೋರಿಸಿದ್ದೀವಿ. ಇದು ನೈಜ ಘಟನೆ. ಈ ಮಾತನ್ನು ನೀವು ವಾಪಸ್ ತಗೊಳ್ಳಿ. ಇವತ್ತು ಜೀವಂತ ರೈತರಿಗೆ ಬಾಯಿಗೆ ಮಣ್ಣು ಹಾಕ್ತಾ ಇದ್ದಾರೆ ಅಂತೇಳಿ ನಮಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಜಾನುವಾರಿಗೆ ನೀರಿಲ್ಲ, ನಮ್ಮ ಬೆಳೆಗೆ ನೀರಿಲ್ಲ. ದಯಮಾಡಿ ಅದಕ್ಕೋಸ್ಕರ ನೀವು ಏನು ಹಿಂದೆ ಮಾತಾತ್ರ ನೀವು ಬಂಗಾರಪ್ಪನವ್ರ ಶಿಷ್ಯ, ನಾನು ಬಂಗಾರಪ್ಪನವ್ರ ಆದೇಶ ಉಳಿತೀನಿ ಅಂತ ಹೇಳ್ತೀರಿ. ಬಂಗಾರಪ್ಪನವರು ಕೂಡ ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೆಲವು ಸಮಯದಲ್ಲಿ ತಿರಸ್ಕರಿಸುವಂಥ ಉದಾಹರಣೆಗಳು ಇದೆ ನಮ್ಮಲ್ಲಿ. ನೀವು ಯಾರು ನಿಮ್ಮ ಸಲಹೆಗಾರನ ಕೇಳಿ ತಿಳ್ಕೊಳ್ಳಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ದಯಮಾಡಿ ನೀವೇನೇ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ರೈತರ ಪರ ನಿಲ್ಲಿ, ರೈತರು ನಿಮ್ಮ ಪರ ನಿಲ್ತಾರೆ ಅಂತೇಳಿ ಇವತ್ತು ಜೀವಂತ ರೈತರಿಗೆ ಮಣ್ಣು ಹಾಕಿದ್ರಿ ಅಂತೇಳಿ ನಾವು ಕೂಡ ಒಂದು ಅಣುಕು ಪ್ರದರ್ಶನ ಮಾಡಿ, ಅಣುಕು ಪ್ರದರ್ಶನ ಅಲ್ಲ ಸ್ವಾಮಿ, ನಿಜವಾಗ್ಲೂ ಸತ್ಯವಾಗ್ಲೂ ನಾವು ಮಣ್ಣು ತಿಂದಿದ್ದೀವಿ, ಮಣ್ಣು ತಿಂದು ರೈತರ ಪರ ನಿಲ್ತಿದ್ದೀವಿ ಅಂತ ಹೇಳೋಕ್ಕೆ ನಾನು ಆಗ್ರಹ ಪಡ್ತಾ